Welcome to the disaster management classes. I am Dr. Niranjan Babu HS, Assistant Professor of Commerce, working at Maharani's Women's Commerce and Management College, Mysore. We are making a discussion over an interesting subject, disaster management. This subject is prescribed for third semester BCom for University of Mysore. We are in the 19th session of discussion. We shall see what we will be discussing today. We will be discussing over the relevance of indigenous knowledge. In that, specifically, introduction to the indigenous knowledge and disasters, and also characteristics and significance of indigenous knowledge. ನಾವು ಈ ದಿನ ಏನೇನು ಚರ್ಚೆ ಮಾಡ್ತಾ ಇದ್ದೀವಿ ಈ ಸೆಷನಲ್ಲಿ ಅಂತಂದರೆ, ದೇಸಿ ತಂತ್ರಜ್ಞಾನದ ಪ್ರಸ್ತುತತೆ ಏನು ವಿಪತ್ತಿನ ಸಂದರ್ಭಗಳಲ್ಲಿ ಅನ್ನೋದನ್ನು ಚರ್ಚೆ ಮಾಡ್ತಿದ್ದೀವಿ. ಅದರಲ್ಲಿ ಇಂಟ್ರೊಡಕ್ಷನ್ ಚರ್ಚೆ ಮಾಡ್ತೀವಿ. ಇಂಟ್ರೊಡಕ್ಷನ್ನಲ್ಲಿ ದೇಸಿ ಜ್ಞಾನ ಮತ್ತು ವಿಪತ್ತುಗಳು ಅವುಗಳ ನಡುವೆ ಇರುವಂತಹ ಒಂದು ರಿಲೇಷನ್ಶಿಪ್ ಏನಿದೆ ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಹಾಗೆಯೇ ಅದು ದೇಸಿ ಜ್ಞಾನದ ಲಕ್ಷಣಗಳೇನು ಮತ್ತು ಮಹತ್ವ ಏನು ವಿಪತ್ತಿನ ಸಂದರ್ಭದಲ್ಲಿ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀವಿ. We shall make a quick recap what we have discussed so far in this third unit. We have discussed the factors affecting the vulnerability and also the impact of disasters on the developmental projects we have discussed, and also the factors affecting the vulnerabilities, the impact on the developmental projects such as dams, embankments, changes in land use, etc., and also the climate change adoption. These things we have discussed. ನಾವು ಹಿಂದಿನ ತರಗತಿಗಳಲ್ಲಿ ನಾವು ದುರ್ಬಲತೆ ಅಂದ್ರೇನು, ದುರ್ಬಲತೆಯನ್ನು ಪ್ರಭಾವಿಸುವಂತಹ ಅಂಶಗಳು ಯಾವುದ್ಯಾವುದು ಮತ್ತು ವಿಪತ್ತಿಗೂ ಅಭಿವೃದ್ಧಿಗೂ ಇರುವಂತಹ ಸಂಬಂಧಗಳು ಏನೇನು ಮತ್ತು ವಿಪತ್ತು ಮತ್ತು ಅಭಿವೃದ್ಧಿಗಳಿಗೆ ಸಂಬಂಧಗಳ ಇರುವಲ್ಲಿ ನಾವು ಬಹಳ ಪ್ರಮುಖವಾಗಿ ಅಣೆಕಟ್ಟುಗಳು ಮತ್ತು ಒಡ್ಡುಗಳು ಮತ್ತು ಭೂ ಬಳಕೆಯ ಒಟ್ಟಾರೆ ಬದಲಾವಣೆಗಳು ಏನೇನು ಆಗಿದೆ, ಅದರಿಂದಾಗಿ ವಿಪತ್ತಿನ ಸಂದರ್ಭಗಳು ಹೀಗೆ ಒದಗಿ ಬರುತ್ತೆ, ಅದರ ನಡುವೆ ಇರುವಂತಹ ಸಂಬಂಧ ಏನು ಮತ್ತು ಹವಾಮಾನ ಬದಲಾವಣೆ ಅಂದ್ರೇನು, ಈ ಎಲ್ಲ ವಿಚಾರಗಳ ಬಗ್ಗೆ ಕಳೆದ ತರಗತಿಗಳಲ್ಲಿ ಸೆಷನ್ಗಳಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. What are the objectives of this session? The objectives of the sessions are like this. The discussion is to know what is indigenous knowledge is, to know the characteristics and also the significance of indigenous knowledge, to know how the people used to face the disasters in the olden days and how the indigenous knowledge can be used for the modern disasters management. ಈ ಸೆಷನ್ನ ಮುಖ್ಯ ಉದ್ದೇಶಗಳು ಏನೇನು ಅಂತ ನಾವು ನೋಡೋದಾದರೆ, ಮೊದಲಿಗೆ ಸ್ಥಳೀಯ ಜ್ಞಾನ, ದೇಸಿ ಜ್ಞಾನ ಅಂದರೆ ಏನು ಮತ್ತು ಅದರ ಪ್ರಮುಖ ಲಕ್ಷಣಗಳೇನು ಮತ್ತು ದೇಸಿ ತಂತ್ರಜ್ಞಾನದ ಅಥವಾ ದೇಸಿ ಜ್ಞಾನದ ಅತ್ಯಂತ ಮಹತ್ವ ಏನು ವಿಪತ್ತಿನ ಸಂದರ್ಭಗಳಲ್ಲಿ ಮತ್ತು ಹಿಂದೆ, ಯಾಕೆಂದರೆ ಡಿಸಾಸ್ಟರ್ಸ್ ಅಂದರೆ ವಿಪತ್ತುಗಳು ಕೇವಲ ಇವತ್ತು ಮಾತ್ರ ಸಂಭವಿಸ್ತಾ ಇರುವಂಥದ್ದಲ್ಲ, ಈ ಭೂಮಿ ಸೃಷ್ಟಿಯಾದ ಕಾಲದಿಂದ ಕೂಡ ವಿಪತ್ತುಗಳು ಈ ಭೂಮಿ ಮೇಲೆ ಸಂಭವಿಸ್ತಾನೆ ಬಂದಿದೆ. ಹಾಗಾಗಿ ಮನುಷ್ಯರು ಬಹಳ ಹಿಂದಿನ ಕಾಲಗಳಲ್ಲಿ ಹೇಗೆ ವಿಪತ್ತುಗಳನ್ನು ಎದುರಿಸ್ತಿದ್ರು, ಅವರು ಯಾವ ತಂತ್ರಜ್ಞಾನಿಕೆಯನ್ನು ಅವರು ಉಪಯೋಗ ಮಾಡ್ಕೊಳ್ತಿದ್ರು, ಅವ್ರ ಜ್ಞಾನ ಏನಿತ್ತು ಅನ್ನೋದನ್ನು ತಿಳ್ಕೊಳ್ಳೋದ್ರ ಬಗ್ಗೆ ನಾವು ಪ್ರಯತ್ನವನ್ನು ಪಡ್ತೇವೆ ಈ ಸೆಷನ್ನಲ್ಲಿ. ಮತ್ತು ದೇಸಿ ಜ್ಞಾನ ಅನ್ನುವಂಥದ್ದು ಅಂದರೆ ಬುಡಕಟ್ಟು ಮತ್ತು ಸಮುದಾಯದಲ್ಲಿ ಇರುವಂತಹ ದೇಸಿ ಜ್ಞಾನ, ಸ್ಥಳೀಯ ಜ್ಞಾನ, ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅವರ ಜ್ಞಾನ ಹೇಗೆ ಆಧುನಿಕ ಸಂದರ್ಭಗಳಲ್ಲಿ ವಿಪತ್ತು ನಿರ್ವಹಣೆಗೆ ಉಪಕಾರಿಯಾಗಬಲ್ಲದು ಅನ್ನೋದ್ರ ಬಗ್ಗೆ ನಾವು ಇದನ್ನು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಔಟ್ಕಮ್ ಆಫ್ ದ ಸೆಷನ್, ಅಟ್ ದ ಎಂಡ್ ಆಫ್ ದ ಸೆಷನ್ the students will be having the better understanding of the older generation's knowledge, their indigenous knowledge, and also the traditions used to follow, and also their efforts to face the disasters in a particular area. The outcome of the session, ಈ ಸೆಷನ್ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಒಂದು ನಾಲೆಡ್ಜ್ ಬರುತ್ತೆ ಅಂತಂದರೆ, ಹಿಂದಿನ ಮನುಷ್ಯ ಜನಾಂಗಗಳು ಹೇಗೆ ವಿಪತ್ತಿನ ಸಂದರ್ಭಗಳನ್ನು ಎದುರಿಸ್ತಾ ಇದ್ದರು, ತಮಗೆ ಇರುವಂತಹ ಸ್ಥಳೀಯ ಜ್ಞಾನ ಅಥವಾ ದೇಸಿ ಜ್ಞಾನದ ನೆರವಿನಿಂದಾಗಿ ವಿಪತ್ತುಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಎದುರಿಸ್ತಾ ಇದ್ದರು ಮತ್ತು ಅದರಿಂದಾಗಿ ನಾವು ಆಧುನಿಕ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣೆಯಲ್ಲಿ ಏನನ್ನು ಕಲಿಯಬಹುದು ಅನ್ನೋದ್ರ ಬಗ್ಗೆ ನಾವು ಇದನ್ನು ಚರ್ಚೆಯನ್ನು ಮಾಡ್ತೇವೆ. ಮೊದಲಿಗೆ ನಾವು we shall make an introduce to the topic
The relevance of indigenous knowledge. We shall see what do you mean by the term indigenous knowledge is. Indigenous knowledge, it refers to, it may be the traditional knowledge or it may be the local knowledge, that refers to the knowledge systems embedded in the cultural traditions of the regional and the indigenous or the local communities. These traditional knowledge, they includes the type of knowledge about the traditional technologies of the subsistence, and also, for example, the tools and techniques of hunting and agriculture, or it may be ecological knowledge, or it may be traditional medicines, or celestial navigation, craft skills, climate, and other issues. These kinds of knowledge are crucial for the subsistence and the survival and are generally based upon the accumulations of the empirical observations and the interactions with the environment. ನಾವು ರಿಲೆವೆನ್ಸ್ ಆಫ್ ಇಂಡಿಜಿನಿಯಸ್ ನಾಲೆಡ್ಜ್ ಅಂದರೆ ಸ್ಥಳೀಯ ಜ್ಞಾನ ಅಥವಾ ದೇಸಿ ಜ್ಞಾನದ ಪ್ರಸ್ತುತತೆ ಏನು. ಆಧುನಿಕ ಸಂದರ್ಭದಲ್ಲಿ ನಾವು ವಿಪತ್ತುಗಳನ್ನು ವೈಜ್ಞಾನಿಕವಾಗಿ ಎದುರಿಸಬೇಕು ಅಂತಂದರೆ ನಾವು ಯಾತಕ್ಕೋಸ್ಕರ ಈ ದೇಸಿ ಜ್ಞಾನ ಅಥವಾ ಸ್ಥಳೀಯ ಜ್ಞಾನಕ್ಕೆ ಮಹತ್ವವನ್ನು ನೀಡಬೇಕು ಅನ್ನೋದನ್ನು ನೋಡೋದಾದರೆ, ಮೊದಲು ದೇಸಿ ಜ್ಞಾನ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ದೇಸಿ ಜ್ಞಾನ ಅಂತಂದರೆ ಸಾಂಪ್ರದಾಯಿಕವಾದಂತಹ ಅಂದರೆ ತಲೆಮಾರುಗಳ ಕಾಲ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಬಂದಂತಹ ಜ್ಞಾನಕ್ಕೆ ನಾವು ದೇಸಿ ಜ್ಞಾನ ಅಂತ ಕರಿತೇವೆ. ಮತ್ತು ಇದು ಸಾಂಸ್ಕೃತಿಕವಾಗಿ ಸ್ಥಳೀಯವಾಗಿ ಮತ್ತು ಸ್ಥಳೀಯ ಸಮುದಾಯಗಳೇನಿರ್ತವೆ ಅವುಗಳ ನಡುವೆ ತಲತಲಾಂತರಗಳಿಂದ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಬಂದಂತಹ ನಾಲೆಡ್ಜನ್ನು ನಾವು ದೇಸಿ ನಾಲೆಡ್ಜ್ ಅಂತ ಕರಿತೇವೆ. ಮತ್ತು ಈ ಜ್ಞಾನದಲ್ಲಿ ಅವರು ಹಿಂದಿನ ಸಂದರ್ಭಗಳಲ್ಲಿ ವಿಪತ್ತನ್ನು ಎದುರಿಸಲಿಕ್ಕೆ ಯಾವ ಸಲಕರಣೆಗಳನ್ನು ಉಪಯೋಗಿಸ್ತಾ ಇದ್ದರು, ಯಾವ ತಂತ್ರಗಾರಿಕೆಗಳನ್ನು ಅವರು ಕೃಷಿಗೆ ಇರಬಹುದು, ಬೇಟೆ ಆಡಲಿಕ್ಕೆ ಇರಬಹುದು, ಅಥವಾ ರಕ್ಷಣೆಗೆ ಇರಬಹುದು, ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ಔಷಧಿ ಜ್ಞಾನ ಇರಬಹುದು, ಯಾವ ರೀತಿಯಾದಂತಹ ಜ್ಞಾನವನ್ನು ಅವರು ಬಳಸ್ತಾ ಇದ್ದರು ಅಂದಿನ ವಿಪತ್ತುಗಳನ್ನು ಎದುರಿಸಲಿಕ್ಕೆ ಅನ್ನೋದ್ರ ಬಗ್ಗೆ ನಾವು ಏನಂತ ಕರಿತೀವಿ ಅಂತಂದರೆ ಇಂಡಿಜಿನಿಯಸ್ ನಾಲೆಡ್ಜ್ ಅಥವಾ ಸ್ಥಳೀಯ ಜ್ಞಾನ ಅಥವಾ ದೇಸಿ ಜ್ಞಾನ ಅಂತ ಕರಿಬಹುದು. ಹಿಂದಿನ ಎಲ್ಲ ಮನುಷ್ಯ ಜನಾಂಗಗಳು ಕೂಡ ಈ ವಿಪತ್ತುಗಳನ್ನು ಎದುರಿಸ್ಕೊಂಡೇ ಬಂದಿದ್ದಾರೆ ಕಾಲದಿಂದ ಕಾಲಕ್ಕೆ. ಹಾಗಾಗಿ ಅವರು ತಮ್ಮ ಅಸ್ತಿತ್ವ ರಕ್ಷಣೆಗೋಸ್ಕರ ಮತ್ತು ಉಳಿವಿಗೋಸ್ಕರ ಏನೆಲ್ಲ ಅವರು ಪ್ರಯತ್ನಗಳನ್ನು ಪಟ್ಟಿದ್ರು, ಅದಕ್ಕೆ ಸಿಗುವಂತಹ ಇಂದಿನ ಸಂದರ್ಭಗಳಲ್ಲಿ ಸಿಗುವಂಥ ಆಧಾರಗಳೇನು, ಮತ್ತು ಅವರು ನಿಸರ್ಗ ಜೊತೆಗೆ ಹೇಗೆ ಸತತವಾಗಿ ಅವರು ಒಂದು ಇಂಟರಾಕ್ಷನನ್ನು ಮಾಡ್ಕೊಳ್ತಾ ಇದ್ದರು, ಬುಡಕಟ್ಟು ಜನಾಂಗದವರು ಇರಬಹುದು ಅಥವಾ ಸ್ಥಳೀಯ ಜನಾಂಗ ಸಮುದಾಯಗಳಿರಬಹುದು, ಹೇಗೆ ಮಾಡ್ಕೊಳ್ತಿದ್ರು ಅನ್ನೋದನ್ನು ನಾವು ದೇಸಿ ಜ್ಞಾನ ಅಂತ ಕರಿತೇವೆ. Now we shall see what are the characteristics of indigenous knowledge. When we say this indigenous knowledge, this is nothing but it evolves in between the community. The knowledge evolves between the community and it saves the life. Saving the life is the first priority of the indigenous knowledge, because once we survive we can able to lead the life for tomorrows. So thereby saving life was the first priority. It's related to save the lives of the people and animals. When we say animals, the domestic animals such as sheep, cows, etc. Usually indigenous knowledge is created in a particular area. That means indigenous knowledge, it cannot be generalized. Always desi gnana athwa indigenous knowledge, it will be related to a particular area. The indigenous knowledge is in the form of the folk songs, stories, etc. So there must be some form of evidences must be there. Those evidences we can able to find through the folk songs or through the stories or through some documentations also. And it is very hard to get the proper records, since these indigenous knowledge, they are being transferring from one generation to another generation. Those people in those days, they had not kept the proper records. These are some of the features of the indigenous knowledge. ಯಾವುದು ಈ ದೇಸಿ ಜ್ಞಾನದ ಲಕ್ಷಣಗಳು ಅಂತ ನಾವು ನೋಡೋದಾದರೆ, ಈ ದೇಸಿ ಜ್ಞಾನ ಅನ್ನುವಂಥದ್ದು ಸಮುದಾಯದ ಮಧ್ಯೆ ಇದು ಉದ್ಭವ ಆಗುವಂಥದ್ದು, ಸಮುದಾಯಗಳ ನಡುವೆ ಅಥವಾ ಮಧ್ಯದಲ್ಲಿ ಇರುವಂಥದ್ದು. ಈ ಸಮುದಾಯಗಳ ನಡುವೆ ಈ ದೇಸಿ ಜ್ಞಾನದ ಮೊದಲ ಆದ್ಯತೆ ಏನಪ್ಪ ಆಗಿತ್ತು ಅಂತಂದರೆ ಜೀವವನ್ನು ಉಳಿಸ್ಕೊಳ್ಳೋದಾಗಿತ್ತು. ಪ್ರಾಣವನ್ನು ಉಳಿಸ್ಕೊಂಡ್ರೆ
ನಾವು ಹೇಗೋ ಬದುಕೊಳ್ಬೋದು ಅನ್ನುವ ಕಾರಣಕ್ಕೋಸ್ಕರ ಈ ದೇಸಿ ಜ್ಞಾನ ಮೊದಲು ಅವರು ಪ್ರಾಮುಖ್ಯತೆ ಕೊಡ್ತಿದ್ದು ಯಾವುದಕ್ಕೆ ಅಂತಂದರೆ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ. ಅದು ಮೊದಲ ಆದ್ಯತೆ ಆಗಿತ್ತು. ಇದರಲ್ಲಿ ಮನುಷ್ಯರ ಪ್ರಾಣ ರಕ್ಷಣೆಗೆ ಮತ್ತು ಸಾಕು ಪ್ರಾಣಿಗಳ ಪ್ರಾಣ ರಕ್ಷಣೆಗೆ ಅತ್ಯಂತ ಹೆಚ್ಚು ಮಹತ್ವವನ್ನು ಒತ್ತನ್ನು ನೀಡಲಾಗ್ತಾ ಇತ್ತು. ಸಾಕು ಪ್ರಾಣಿಗಳು ಅಂತಂದಾಗ ನಾವು ಕುರಿಗಳಿರಬಹುದು, ಮೇಕೆಗಳಿರಬಹುದು, ಅಥವಾ ಹಾಲಿನ ಒಂದು ಲಭ್ಯತೆಗಾಗಿ ಹಸುಗಳನ್ನು ಸಾಕಾಣಿಕೆ ಮಾಡುವಂಥದ್ದು ಇರಬಹುದು. ಇವುಗಳ ರಕ್ಷಣೆಗೋಸ್ಕರ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು ಅಂತ ತಿಳ್ಕೊಳ್ಬಹುದು. ಮತ್ತು ಈ ಸ್ಥಳೀಯ ಜ್ಞಾನ ಅಥವಾ ದೇಸಿ ಜ್ಞಾನ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಇದು ಅಪ್ಲೈ ಆಗುವಂಥದ್ದು. ಆ ಜ್ಞಾನ ಆ ನಿರ್ದಿಷ್ಟ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಮತ್ತು ಈ ದೇಸಿ ಜ್ಞಾನವನ್ನು ನಾವು ಹೇಗೆ ನೋಡಬಹುದು ಅಂತಂದರೆ, ಇದು ಜಾನಪದ ಹಾಡುಗಳ ಮುಖಾಂತರ, ಕಥೆಗಳ ಮುಖಾಂತರ, ಲಾವಣಿಗಳ ಮುಖಾಂತರ, ಕೆತ್ತನೆಯ ಬರಹಗಳ ಮುಖಾಂತರ. ಸೊ ಈ ರೀತಿ ನಾವು ನಮಗೆ ನಿದರ್ಶನಗಳಾಗಲಿ ಅಥವಾ ಸಾಕ್ಷ್ಯಗಳಾಗಲಿ ದೇಸಿ ತಂತ್ರಜ್ಞಾನಕ್ಕೆ ಸಿಗುತ್ತೆ. ಮತ್ತು ದೇಸಿ ಜ್ಞಾನಕ್ಕೆ ಸರಿಯಾದಂತಹ, ನಿಖರವಾದಂತಹ, ಸ್ಪಷ್ಟವಾದಂತಹ ದಾಖಲೆಗಳು ನಮಗೆ ಸಿಗೋದು ತುಂಬಾ ಕಷ್ಟ ಇದೆ. ಇಷ್ಟು ಲಕ್ಷಣಗಳು ದೇಸಿ ಜ್ಞಾನದ. Now we shall see the significance of the indigenous knowledge. What is the importance of this indigenous knowledge when it's a question of disasters management? They are much useful for the disasters preparedness. Once we have the indigenous knowledge, through which it can be used for the disasters preparedness. Indigenous knowledge is also helpful for the people living in a particular region. It is a easy and a traditional early warning system. It is a means of giving the early warning systems against the occurrence of the disasters in the olden days. It helps to relocate the people from the disasters affected areas. So these are all some of the significance of indigenous knowledge. ಏನು ದೇಸಿ ತಂತ್ರಜ್ಞಾನದ ಮಹತ್ವ ಏನು ಅಂತ ನಾವು ನೋಡಿದಾಗ, ವಿಪತ್ತುಗಳನ್ನು ಎದುರಿಸಲಿಕ್ಕೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಿಕ್ಕೆ ಈ ದೇಸಿ ಜ್ಞಾನ ಅತ್ಯಂತ ಹೆಚ್ಚು ಅನುಕೂಲವಾಗಿ ಪರಿಣಮಿಸ್ತಾ ಇತ್ತು. ಮತ್ತು ನಿರ್ದಿಷ್ಟ ಪ್ರದೇಶಗಳಲ್ಲಿ, ಅಂದರೆ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಮಾತ್ರ ಈ ದೇಸಿ ಜ್ಞಾನ ಅಥವಾ ಸ್ಥಳೀಯ ಜ್ಞಾನದ ಅನುಕೂಲ ಸಾಧ್ಯ ಆಗ್ತಾ ಇತ್ತು. ಏಕೆಂದರೆ ಸ್ಥಳೀಯ ಜ್ಞಾನ ಅಂತಂದಾಗ ಅದು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತವಾದಂತಹ ಜ್ಞಾನ ಅಂತ ಹೇಳ್ಬೋದು. ಅದನ್ನು ನಾವು ಜನರಲೈಸ್ ಮಾಡಲಿಕ್ಕೆ, ಸಾಮಾನ್ಯಕರಣಗೊಳಿಸಿ ನಾವು ಎಲ್ಲ ಕಡೆ ಅದನ್ನು ಬಳಸಲಿಕ್ಕೆ ಸಾಧ್ಯತೆಗಳಿಲ್ಲ ಅಂತ ಹೇಳಿಬಿಟ್ಟು. ಮತ್ತು ಇದರಿಂದಾಗಿ ನಮಗೆ ಹಿಂದಿನವರ, ಅಂದರೆ ನಮ್ಮ ಹಿಂದಿನ ತಲೆಮಾರುಗಳ ಜಾಣ್ಮೆ ಎಷ್ಟಿತ್ತು, ಅವರ ಜ್ಞಾನ ಎಷ್ಟಿತ್ತು ಅಂತ ತಿಳ್ಕೊಳ್ಳಿಕ್ಕೆ ಅದು ಅತ್ಯಂತ ಹೆಚ್ಚಿನ ಸಹಕಾರಿ ಆಗ್ತದೆ. ಮತ್ತು ಇದರಲ್ಲಿ ಈ ಯಾವಾಗಾದರೂ ವಿಪತ್ತು ಸಂಭವಿಸ್ತದೆ ಅಂತ ಎಚ್ಚರಿಕೆ ನಮಗೆ ಗೊತ್ತಾದ ತಕ್ಷಣ ಜನರನ್ನು ಮತ್ತು ಪ್ರಾಣಿಗಳನ್ನು, ಸಾಕು ಪ್ರಾಣಿಗಳನ್ನು ಅತ್ಯಂತ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಅವುಗಳನ್ನು ಸ್ಥಳಾಂತರ ಮಾಡಲಿಕ್ಕೆ ಈ ದೇಸಿ ಜ್ಞಾನ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡ್ತಾ ಇತ್ತು ಮತ್ತು ಅನುಕೂಲ ಆಗ್ತಿತ್ತು ಅಂತ ಹೇಳಬಹುದು. ಇದಿಷ್ಟು ದೇಸಿ ಜ್ಞಾನದ ಮಹತ್ವ ಅಂತ ಹೇಳ್ಬೋದು. Now we shall discuss the relevance of indigenous knowledge. ಪ್ರಸ್ತುತತೆ, ದೇಸಿ ಜ್ಞಾನದ ಪ್ರಸ್ತುತತೆ. The relevance of indigenous knowledge lies in to build a sustainable future. We must make the sincere efforts to reduce the disasters risks. So, along with the structural and the non-structural measures to reduce the impact of disaster risks, the importance of realizing the relevance of the indigenous knowledge is equally important for all the concerned authorities who are involved in the disasters risk reduction planning process. ಈ ದೇಸಿ ಜ್ಞಾನದ ಇಂದಿಗೆ ಕೂಡ ಹೇಗೆ ಅದು ಪ್ರಸ್ತುತ ಆಗ್ತದೆ, ಆ ನಾಲೆಡ್ಜ್ ನಮಗೆ ಹೇಗೆ ಹೆಲ್ಪ್ಗೆ ಬರುತ್ತೆ ಅಂತ ನಾವು ನೋಡಲಿಕ್ಕೆ ಸಾಧ್ಯವಾದರೆ, ಒಂದು ಸುಸ್ಥಿರ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ, ಅಂದರೆ ನಾವು ಕೂಡ ವರ್ತಮಾನದಲ್ಲಿ ಇರುವಂಥ ಜನಾಂಗ ಕೂಡ ಬದುಕಬೇಕು, ಮುಂದೆ ಬರುವಂತಹ ಎಲ್ಲ ಮಾನವ ಜನಾಂಗಗಳು, ಭವಿಷ್ಯದ ಜನಾಂಗಗಳು ಕೂಡ ಬಾಳಿ ಬದುಕಬೇಕಾಗುತ್ತೆ. ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನಗಳನ್ನು ಪಡಲಿಕ್ಕೆ, ರಚನಾತ್ಮಕವಾದಂಥ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮತ್ತು ಮುಂಬರುವಂತಹ ವಿಪತ್ತಿನ ಅಪಾಯಗಳನ್ನು ತಗ್ಗಿಸಲಿಕ್ಕೋಸ್ಕರ ಈ ದೇಸಿ ಜ್ಞಾನ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇದರಿಂದಾಗಿ ಆಡಳಿತಗಾರರಿಗೆ ಹೇಗೆ ತಂತ್ರಗಾರಿಕೆಯನ್ನು, ವಿಪತ್ತುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ನೀತಿಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಹೇಳಬಹುದು. The relevance of indigenous knowledge, continuation of the discussion from the last slide. The indigenous knowledge of the local
communities in the most disaster affected areas are to be used properly in order to face the challenges of the disasters risks. Usually all feels that there means the indigenous people, the local people, their knowledge, their skills, the practices are outdated, but if the proper efforts are made, they can yield the fruitful results. ದೇಸಿ ಜ್ಞಾನದ ಪ್ರಸ್ತುತತೆ ಅಂದರೆ ಈ ದಿನಕ್ಕೆ ಕೂಡ ವಿಪತ್ತುಗಳನ್ನು ಎದುರಿಸಲಿಕ್ಕೆ ಹೇಗೆ ದೇಸಿ ಜ್ಞಾನ ನಮಗೆ ಈ ದಿನ ಕೂಡ ಅದನ್ನು ಬಳಕೆ ಮಾಡಬಹುದು ಅಥವಾ ಹೇಗೆ ಇದು ಉಪಯುಕ್ತ ಆಗುತ್ತೆ ಅನ್ನೋದರ ಚರ್ಚೆಗಳನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಹಾಗೆ ಮುಂದಕ್ಕೆ ಹೋದರೆ ಇವು ಕೇವಲ ಪ್ರಸ್ತುತ ಮಾತ್ರ ಅಲ್ಲ, ಕೇವಲ ರಿಲೆವೆನ್ಸ್ ಅಷ್ಟೇ ಅಲ್ಲ, ಅತ್ಯಂತ ಹೆಚ್ಚಿನ ಉಪಯುಕ್ತತೆ ಕೂಡ ಇದರಲ್ಲಿ ಇದೆ ಅಂತ ನಾವು ಹೇಳಬಹುದು. ಸ್ಥಳೀಯ ಜ್ಞಾನದ ಅರಿವು ಏನಿತ್ತು ಅದು ಜನರಿಗೆ ಆದಿನ ಸಮುದಾಯಗಳಿಗೆ ಅವ್ರಿಗೆ ಅದು ಇತ್ತು ಮತ್ತು ಅವರು ತೆಗೆದುಕೊಳ್ಳುತ್ತಿದ್ದಂತಹ ರಚನಾತ್ಮಕ ಕ್ರಮಗಳು, ಅಪಾಯಗಳನ್ನ ತಗ್ಗಿಸಲಿಕ್ಕೆ ಅವರು ಫಾಲೋ ಮಾಡ್ತಿದ್ದಂತಹ ಟೆಕ್ನಿಕ್ಸ್ ಏನಿದೆ ಅದು ಆ ಸ್ಥಳೀಯ ಸಮುದಾಯಗಳಿಗೆ ಅಂದಿನ ದಿನಕ್ಕೆ ಕೂಡ ಅದು ಇತ್ತು ಅಂತ ಹೇಳಬಹುದು. ಅವರು ಅಂದಿನ ಸ್ಥಳೀಯ ಸಮುದಾಯಗಳು ನಿಸರ್ಗವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರು. ಈ ಸ್ಥಳೀಯ ಜ್ಞಾನ ಇರುವಂಥದ್ದು ಮೌಖಿಕ ಪರಂಪರೆಯಲ್ಲಿ, ಜಾನಪದ ರೂಪದಲ್ಲಿ ಮತ್ತು ಕಥೆಗಳ ರೂಪದಲ್ಲಿ ಜನಾಂಗ ಬರುವಂಥದ್ದನ್ನು ನಾವು ಜಾನಪದ ಅಂತ ಕರಿತೀವಿ. ಅದು ಬುಡಕಟ್ಟು ಜನಾಂಗದಿಂದ ಮತ್ತು ತಳ ಸಮುದಾಯದಿಂದ ಅದು ಸಾಧ್ಯ ಆಗುತ್ತೆ ಅಂತ ನಾವು ನೋಡಿದ್ದೇವೆ ಚರಿತ್ರೆಯಲ್ಲಿ. ಸೊ ಈ ಬುಡಕಟ್ಟು ಜನಾಂಗದವರು ನಿಸರ್ಗಕ್ಕೆ ಅತ್ಯಂತ ಹೆಚ್ಚಿನ ಒಂದು ಮಹತ್ವವನ್ನು ನೀಡ್ತಿದ್ದರು. ನಿಸರ್ಗದ ಜೊತೆಯಲ್ಲಿ ಅವರು ಹೆಜ್ಜೆಯನ್ನು ಹಾಕ್ತಾಯಿದ್ರು. ನಿಸರ್ಗವನ್ನು, ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಬಹಳಷ್ಟು ಸೂಕ್ಷ್ಮವಾಗಿ ಅವರು ಗಮನಿಸ್ತಾ ಇದ್ದರು. ಆ ಸೂಕ್ಷ್ಮ ಗಮನಿಸೋದ್ರ ಮುಖಾಂತರ ತಮ್ಮ ರಕ್ಷಣೆನ ಅವರು ಮಾಡ್ಕೊಳ್ತಾ ಇದ್ದರು. ಹಾಗಾಗಿ ಈ ಬುಡಕಟ್ಟು ಜನಾಂಗ ಏನಿದೆ ಅಥವಾ ನಾವು ಹಿಂದಿನ ತಲೆಮಾರುಗಳೇನಿದ್ದಾವೆ ಅವರು ಕಥೆಯ ಮೂಲಕ, ಲಾವಣಿಗಳ ಮುಖಾಂತರ, ಸಾಂಸ್ಕೃತಿಕ ಮೌಲ್ಯಗಳ ಮುಖಾಂತರ, ಭಾಷೆಯ ಮುಖಾಂತರ, ಕೃಷಿ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ತರ್ತಿದ್ದಂತಹ ರೀತಿಯಲ್ಲಿ ಮತ್ತು ವೈವಿಧ್ಯಮಯ ಬೆಳೆಗಳನ್ನು ಬೆಳೆಯೋದ ರೀತಿಯಲ್ಲಿ ನಮಗೆ ಈ ದಿನ ಕೂಡ ಅವರ ನಾಲೆಡ್ಜು ಅತ್ಯಂತ ಹೆಚ್ಚು ಪ್ರಸ್ತುತ ಆಗ್ತಿದೆ ಅಂತ ನಾವು ಇದನ್ನು ಹೇಳಬಹುದು. ಮತ್ತು the relevance of indigenous knowledge, continuing the discussion, the local people will have the complete knowledge about their surrounding environmental factors and are quick to trace any sensitive small changes in the nature, and they tries to protect themselves and their community together. The tribal people transfers their indigenous knowledge from generation to generation through the stories, folk songs, cultural values, practices, language and through the agricultural practices. ಮೊದಲೇ ಹೇಳಿದಾಗೆ ಬುಡಕಟ್ಟು ಅಥವಾ ಸ್ಥಳೀಯ ವ್ಯಕ್ತಿಗಳು ತಲತಲಾಂತರದಿಂದ ಒಂದೇ ಪ್ರದೇಶದಲ್ಲಿ ವಾಸ ಯಾರನ್ನು ಮಾಡ್ತಿರ್ತಾರೆ ಅವರಿಗೆ ಅತ್ಯಂತ ಹೆಚ್ಚಿನ ಜ್ಞಾನ ಇರುತ್ತದೆ. ವಿಪತ್ತುಗಳನ್ನು ಎದುರಿಸಲಿಕ್ಕಾಗಲಿ, ಯಾವ ಬಗೆಯ ವಿಪತ್ತುಗಳು ಬರ್ತವೆ, ಆ ವಿಪತ್ತುಗಳನ್ನು ಎದುರಿಸಲಿಕ್ಕೆ ತಾವು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ನಾಲೆಡ್ಜ್ ಇತ್ತು. ಅವರು ನಿಸರ್ಗ ಜೊತೆ ಹೆಚ್ಚಿನ ಒಡನಾಟವನ್ನು ಇಟ್ಕೊಂಡಿದ್ದರಿಂದ ಅವರ ಎಲ್ಲ ಜೀವನ ಅವಶ್ಯಕತೆಗಳು ನಿಸರ್ಗದಿಂದಲೇ ಪೂರೈಕೆ ಆಗ್ತಿದ್ದರಿಂದ ಅವರು ಪ್ರಕೃತಿನಲ್ಲಿ ಆಗುವಂತಹ ಸೂಕ್ಷ್ಮ ಬದಲಾವಣೆಗಳನ್ನು ಗಮನಿಸಿ ಅವರು ತಮ್ಮ ರಕ್ಷಣೆಯನ್ನು ವಿಪತ್ತಿನ ಸಂದರ್ಭಗಳಲ್ಲಿ ಮಾಡಿಕೊಳ್ತಿದ್ರು ಅಂತ ನಾವು ಹೇಳಬಹುದು. ಮತ್ತು ಈ ಯಾವಾಗ ಅವರಿಗೆ ನಿಸರ್ಗ ಜೊತೆ ಒಡನಾಟ ಇದ್ದಿದ್ದರಿಂದ ಅವ್ರಿಗೆ ಯಾವ ವಿಪತ್ತುಗಳು ಸಂಭವಿಸಬಹುದು ಅಂತ ಅವರಿಗೆ ಸೂಕ್ಷ್ಮಗಳು ಸಿಗ್ತಾಯಿತ್ತು ಅಥವಾ ಒಂದು ಸಿಗ್ನಲ್ಗಳು ಸಿಗ್ತಾಯಿತ್ತು. ಅಂದರೆ ಅದು ಬರುವಂಥ ಮುನ್ಸೂಚನೆ ಇರಬಹುದು, ಅಥವಾ ಮಳೆ ಬರುವಂಥ ಮುನ್ಸೂಚನೆ ಇರಬಹುದು, ಅಥವಾ ಭೂಕಂಪ ಆಗುವಂತಹ ಮುನ್ಸೂಚನೆ ಇರಬಹುದು, ಅಥವಾ ಕೃಷಿನಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾದ ಸಂದರ್ಭ ಇರಬಹುದು. ತಕ್ಷಣ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಸ್ಥಳಾಂತರವನ್ನು ಮಾಡ್ತಾಯಿದ್ರು, ರೀಲೊಕೇಟ್ ಅವರು ಆಗ್ತಾಯಿದ್ರು, ಮತ್ತು ರಕ್ಷಣಾ ಕ್ರಮಗಳನ್ನು ಅವರು ತೆಗೆದುಕೊಳ್ತಾ ಇದ್ದರು. ಮತ್ತು ಪ್ರವಾಹದ ಸಂದರ್ಭಗಳಲ್ಲಿ ಅತ್ಯಂತ ಎತ್ತರದ ಸ್ಥಳಗಳಿಗೆ ಅವರೆಲ್ಲರೂ ಗುಳೆ ಹೋಗ್ತಾಯಿದ್ರು ಅಥವಾ ಸ್ಥಳಾಂತರ ಆಗ್ತಾಯಿದ್ರು. ಮತ್ತು ಒಂದು ವೇಳೆ ಅವ್ರಿಗೆ ಬರ ಅನ್ನುವಂತಹ ಸಂದರ್ಭಗಳೇನಾದ್ರು ಬಂದದಲ್ಲಿ ಅಥವಾ ಬರವನ್ನು ಹೇಗೆ ಎದುರಿಸಬೇಕು, ಮಳೆ ಬರದೇ ಹೋಗ್ಬಿಟ್ರೆ ಅನ್ನುವಂಥ ಸಂದರ್ಭಗಳಲ್ಲಿ ಅವರು ನೀರಿನ ರಕ್ಷಣೆಯನ್ನು ಮಾಡ್ಕೊಳ್ತಾ ಇದ್ದರು. ಅದಕ್ಕೋಸ್ಕರ ತೊಟ್ಟಿಗಳನ್ನು ಕಟ್ಟುವಂಥದ್ದು, ಕಲ್ಯಾಣಿಗಳನ್ನು ಕಟ್ಟಿಸುವಂಥದ್ದು, ಕೆರೆಗಳನ್ನು ಕಟ್ಟಿಸುವಂಥದ್ದು, ಮತ್ತು ಕಾಲುವೆಗಳನ್ನು ನಿರ್ಮಾಣ ಮಾಡಿ ಕೃಷಿಯನ್ನು ಮಾಡುವಂಥದ್ದು, ಮತ್ತು ಕಾಡುಗಳನ್ನು ಬಹಳ ಮುಖ್ಯವಾಗಿ ಮಳೆ ಬರಬೇಕು ಅಂತಂದರೆ ಕಾಡುಗಳ ಅವಶ್ಯಕತೆ ಇತ್ತು. ಹಾಗಾಗಿ ಅವರು ನಿಸರ್ಗವನ್ನು, ಕಾಡುಗಳನ್ನು ಕಾಯ್ದುಕೊಳ್ತಾ ಇದ್ದರು ಹಿಂದಿನ ಜನಾಂಗದವರು ಅಥವಾ ಬುಡಕಟ್ಟು ಜನಾಂಗದವರು. ಹಾಗಾಗಿ ಈ ಹಿಂದೆ ಆಧುನಿಕ ತಂತ್ರಜ್ಞಾನ ಇರಲಿಲ್ಲ, ಅದರ ರಕ್ಷಣಾ ಕ್ರಮಗಳು ಖಂಡಿತ ಇತ್ತು.
ಈ ಬುಡಕಟ್ಟು ಜನಾಂಗದವರು ಅವ್ರು ಎಷ್ಟು ಸೂಕ್ಷ್ಮವಾಗಿ ತಮ್ಮ ಒಂದು ಇದನ್ನು ಮಾಡ್ಕೊಳ್ತಾ ಇದ್ರು ಅಂತಂದರೆ, ಆ ನಿಸರ್ಗದಲ್ಲಾಗೋ ಸಣ್ಣ ಪುಟ್ಟ ಬದಲಾವಣೆಗಳು, ಅಂದರೆ ಫಾರ್ ಎಕ್ಸಾಂಪಲ್ ಅವರು ಏನೇನು ಮಾಡ್ತಿದ್ರು ಅಂತಂದರೆ, ನಿಸರ್ಗವನ್ನು ಗಮನಿಸಿದಾಗ ಕೆಲವು ಸೂಕ್ಷ್ಮಗಳನ್ನು ಮಳೆ ಬರುವ ಸಂದರ್ಭಗಳಿದ್ದಾಗ ನಮಗೆ ಗೊತ್ತಿರೋ ಹಾಗೆ ಕಪ್ಪೆಗಳೆಲ್ಲವೂ ಕೂಡ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಮತ್ತು ಭೂಕಂಪಾದಂಥ ಸಂದರ್ಭಗಳಲ್ಲಿ ಪ್ರಾಣಿಗಳಿಗೆ ಅದರ ಒಂದು ಮುನ್ಸೂಚನೆ ಸಿಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಒಂದು ನಿಸರ್ಗದತ್ತವಾಗಿ ಅವುಗಳಿಗೆ ವಿಪತ್ತು ಆಗುವಂತಹ ಸಂದರ್ಭಗಳು ಅವ್ರಿಗೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಮುನ್ಸೂಚನೆ ಸಿಕ್ಬಿಡುತ್ತೆ. ಕಟ್ಟಿ ಹಾಕಿರುವಂತಹ ಹಸುಗಳು, ಕರುಗಳು ಅವೆಲ್ಲವೂ ಕೂಡ ಹಗ್ಗವನ್ನು ಬಿಚ್ಚಿಕೊಂಡು ಓಡಿ ಹೋಗ್ತವೆ. ಪ್ರಾಣಿಗಳು, ನಾಯಿಗಳು ಎಲ್ಲವೂ ಕೂಡ ಕೆಟ್ಟದಾಗಿ ಕಿರಿಚಿಕೊಂಡು ಅವು ಸ್ಥಳಗಳನ್ನು ಬದಲಾವಣೆ ಮಾಡ್ತಾ ಕೂಗ್ತಾ ಓಡಿ ಹೋಗ್ತವೆ. ಮತ್ತು ನಿಸರ್ಗದಲ್ಲಿ ಹಲವಾರು, ಅಂದರೆ ಮಣ್ಣಿನ ವಾಸನೆ ಇರಬಹುದು, ಮತ್ತು ಕೀಟಗಳ ಚಲನೆಯಲ್ಲಿರ್ಬೋದು, ಪಕ್ಷಿಗಳು ಕಿರ್ಚಾಡೋದ್ರ ಮುಖಾಂತರ ಅವುಗೆ ವಿಪತ್ತಿನ ಮುನ್ಸೂಚನೆ ಅವಿಗೆ ಸಿಗ್ತಾಯಿತ್ತು. ಇದನ್ನು ಮನುಷ್ಯರು ಅಬ್ಸರ್ವ್ ಮಾಡ್ಕೊಳ್ತಾ ಇದ್ರು, ಅಥವಾ ನಾವೇನು ಬುಡಕಟ್ಟು ಜನಾಂಗ ಅಂತ ಏನು ಹೇಳ್ತೀವಿ, ಅವರು ಗಮನಿಸ್ತಾ ಇದ್ರು. ಅದ್ರ ಮುಖಾಂತರ ತಮ್ಮ ರಕ್ಷಣೆಯನ್ನು ಮಾಡ್ಕೊಳ್ತಾ ಇದ್ರು. ಮತ್ತು ಆಧುನಿಕ ತಂತ್ರಜ್ಞಾನ ಲಭ್ಯ ಇಲ್ಲದಿರುವಂಥ ಸಂದರ್ಭಗಳಲ್ಲಿ ಕೂಡ ಅವರು ರಕ್ಷಣಾ ಕ್ರಮಕ್ಕೋಸ್ಕರ ನಿಸರ್ಗವನ್ನು ನೆಚ್ಕೊಂಡಿದ್ರು. ಗಮನಿಸೋದ್ರ ಮುಖಾಂತರ ಇರುವೆಗಳು ಹೇಗೆ ಚಲನೆ ಮಾಡ್ತವೆ, ಮೋಡಗಳು ಹೇಗೆ ಚಲಿಸ್ತವೆ, ಪ್ರಾಣಿಗಳು ಹೇಗೆ ಚಲನೆಯನ್ನು ಮಾಡ್ತಾ ಇದ್ದಾವೆ, ಅದರಿಂದ ಯಾವ ಸಿಗ್ನಲನ್ನು ತಾವು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಅವರು ಹೆಚ್ಚಿನ ಒಂದು ಸೂಕ್ಷ್ಮತೆಯಿಂದ ಗಮನಿಸಿ ವಿಪತ್ತುಗಳಿಂದ ಪಾರಾಗ್ತಾಯಿದ್ರು. ಹಾಗೆಯೇ ಈ ಬುಡಕಟ್ಟು ಜನಾಂಗದವರಿಗೆ ವಿಪತ್ತಿನ ಸಂದರ್ಭಗಳಲ್ಲಿ ಆಹಾರಕ್ಕೋಸ್ಕರ ಅವ್ರಿಗೆ ಕಾಡನ್ನು ಅವಲಂಬಿಸ್ಕೊಳ್ತಾ ಇದ್ದರು. ಕಾಡಲ್ಲಿ ಅವ್ರಿಗೆ ಜೇನು ಎಲ್ಲಿ ಸಿಗುತ್ತೆ, ಹಣ್ಣುಗಳು ಎಲ್ಲಿ ಸಿಗುತ್ತೆ, ನೀರು ಎಲ್ಲಿರುತ್ತೆ ಅಂತ ಅವ್ರಿಗೆ, ನೀರಿನ ಮೂಲಗಳು ಯಾವುದಾದ್ರು ಅಂತ ಅವ್ರಿಗೆ ಗೊತ್ತಿತ್ತು. ಮತ್ತು ಕೃಷಿ ಜಾಗದಲ್ಲಿ ಗೆಡ್ಡೆ ಗೆಣಸುಗಳು ಮತ್ತು ವಿವಿಧ ರೀತಿಯಾದಂತಹ ಮರಗಳು, ಗಾಳಿ, ವಾತಾವರಣ ಇದೆಲ್ಲದರ ಮುಖಾಂತರ ಗ್ರಹಿಕೆಯನ್ನು ಮಾಡ್ತಾಯಿದ್ರು. ನಾವು ಉದಾಹರಣೆ ಹೇಳೋದಾದರೆ, ರಾಜಸ್ಥಾನದಲ್ಲಿ ಫಿಕಸ್ ಹೊಸದಾಗಿ ಏನಾದರೂ ಮಳೆ ಬರುವಂತಹ ಸಂದರ್ಭ ಇದ್ದರೆ, ಈ ಫಿಕಸ್ ಅನ್ನುವಂತಹ ಹೂವು ಬಿಡುತ್ತೆ ಗಿಡದಲ್ಲಿ. ಅದನ್ನು ಗಮನಿಸಿ ಜನರು ಮಳೆ ಬರುತ್ತೆ ಅಂತ ನಿಖರವಾಗಿ ಹೇಳ್ತಾಯಿದ್ರು. ಅದೇ ರೀತಿ ರಾಜಸ್ಥಾನಗಳಲ್ಲಿ ಈ ಚಿಟ್ಟೆಗಳೇನಾದ್ರು ಹೆಚ್ಚು ಹಾರಿದರೆ ಮಳೆಗಾಲ ಬೇಗ ಬರುತ್ತೆ, ರೈತರು ಬೇಗನೆ ಬಿತ್ತನೆ ಬೀಜಗಳನ್ನು ಹಾಕಿಕೊಳ್ಬಹುದು ಅನ್ನೋದನ್ನು ಅವರು ಕಂಡುಕೊಂಡಿದ್ದರು. ಮತ್ತು ಜಪಾನ್ನಲ್ಲಿ ನಾವು ನೋಡೋದಾದರೆ, ಜಪಾನ್ ಭೂಕಂಪ ಪೀಡಿತವಾದಂತಹ ಒಂದು ಪ್ರದೇಶ. ಅಲ್ಲಿ ಬಹಳ ಹಿಂದಿನ ಕಾಲದಿಂದನೂ ಕೂಡ ಭೂಕಂಪಗಳು ಸಂಭವಿಸ್ತಾನೆ ಇದೆ. ಈ ಭೂಕಂಪಗಳನ್ನು ಮುನ್ನೆಚ್ಚರಿಕೆಯನ್ನು ಪಡೆದುಕೊಳ್ಳಿಕ್ಕೆ ಅವರು ಏನನ್ನು ಬಳಸ್ತಾಯಿದ್ರು ಅಂತಂದರೆ, ಮೀನುಗಳನ್ನು ಅವರು ಜಾರ್ಗಳಲ್ಲಿ ಅವರು ಸಾಕ್ತಾಯಿದ್ರು. ಯಾವಾಗ ಭೂಕಂಪ ಸಂಭವಿಸೋಕ್ಕಿಂತ ಮುಂಚೆ ಆ ಜಾರಿನಲ್ಲಿ ಇರುವಂತಹ ಆ ಮೀನುಗಳು ಅತ್ಯಂತ ವೇಗವಾಗಿ ಚಲನೆಯನ್ನು ಮಾಡ್ತಾ ಇರ್ತವೆ. ಮತ್ತು ಆ ಜಾರ್ನಲ್ಲಿ ಇರುವಂತಹ ನೀರು ಅಲುಗಾಡಲಿಕ್ಕೆ ಪ್ರಾರಂಭ ಆಗುತ್ತೆ, ತುಳುಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ತಕ್ಷಣ ಅವರು ಭೂಕಂಪದ ಮುನ್ಸೂಚನೆಯನ್ನು ಪಡ್ಕೊಂಡು ತಮ್ಮ ರಕ್ಷಣೆಯನ್ನು, ಹಿರಿಯರ, ವೃದ್ಧರ ಮತ್ತು ಮಕ್ಕಳ ರಕ್ಷಣೆಯನ್ನು ಮಾಡ್ಕೊಳ್ತಿದ್ರು. ಮತ್ತು ಸಾಕು ಪ್ರಾಣಿಗಳ ಆಸ್ತಿ ನಷ್ಟ ಆಗೋದನ್ನು ಕೂಡ ಅವರು ತಪ್ಪಿಸ್ಕೊಳ್ತಾ ಇದ್ರು ಅಂತ ಹೇಳಬಹುದು. ಸೊ ಹೀಗಾಗಿ ಇಂಡಿಜಿನಿಯಸ್ ನಾಲೆಡ್ಜ್ ಅನ್ನುವಂಥದ್ದು ಏನಿದೆ ಅದು ಹೆಚ್ಚಿನ ಮಹತ್ವವನ್ನು ಈ ದಿನ ಕೂಡ ಪಡ್ಕೊಂಡಿದೆ. ಈ ದಿನ ಕೂಡ ಅದು ಪ್ರಸ್ತುತತೆ ಇದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಸ್ಥಳೀಯ ಜ್ಞಾನದ ಅಥವಾ ದೇಸಿ ಜ್ಞಾನದ ಮೊರೆಯನ್ನು ಹೋದರೆ ತಪ್ಪೇನೂ ಇಲ್ಲ ಅಂತ ನಾವು ಭಾವಿಸಬಹುದಾಗಿದೆ. ಇದು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರವೇ ಸೀಮಿತ ಆಗಿರುವಂಥದ್ದು. ಸೊ ಬುಡಕಟ್ಟು ಜನಾಂಗದಂತಹ ಪ್ರಾಕ್ಟೀಸ್ಗಳು ಅಥವಾ ಅವರ ಒಂದು ಜೀವನ ಕ್ರಮಗಳೇನಿದೆ, ಅವರ ನಾಲೆಡ್ಜ್ ಏನಿದೆ, ಅದನ್ನು ಇನ್ನಷ್ಟು ನಾವು ಹೆಚ್ಚು ತಿಳ್ಕೊಳ್ಳುವಂತಹ ಅನಿವಾರ್ಯತೆ ಇದೆ. ಅದರಿಂದ ವಿಪತ್ತುಗಳನ್ನು ಸಮರ್ಥವಾಗಿ ಎದುರಿಸಬಹುದು ಅಂತ ನಾವು ಹೇಳಬಹುದಾಗಿದೆ. So summary of the discussion. Indigenous knowledge is much useful in framing and implementing the disaster management plans, and it is the knowledge which has transferred from generation to generation, and the systematic studies are needed in this regard. ನಾವು ಸಾರಾಂಶವನ್ನು ನಾವು ನೋಡೋದಾದರೆ, ದೇಸಿ ತಂತ್ರಜ್ಞಾನ ಅಂತಂದರೆ ಏನು ಮತ್ತು ಆಧುನಿಕ ಸಂದರ್ಭಗಳಲ್ಲಿ ವಿಪತ್ತಿನ ನಿರ್ವಹಣೆಗಾಗಿ ಈ ದೇಸಿ ತಂತ್ರಜ್ಞಾನವನ್ನು ಸಮರ್ಥವಾಗಿ ಹೇಗೆ ಬಳಕೆ ಮಾಡಿಕೊಳ್ಬಹುದು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೇವೆ, ಅದು ಹೇಳ್ಕೊಂಡಿದ್ದೇವೆ. ಮತ್ತು ಈ ನಾಲೆಡ್ಜ್ ಏನಿದೆ ಅದು ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ, ಇಲ್ಲಿಗೆ ನಿಲ್ಲೋದಿಲ್ಲ. ಅದು ಜನ್ರೇಷನ್ನಿಂದ ಜನ್ರೇಷನ್ಗೆ ಜನಗಳಿಂದ ಅದು ಟ್ರಾನ್ಸ್ಫರ್ ಆಗ್ತಾನೇ ಇರುತ್ತೆ. ಅಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಅದು
ನಾವೇನಂತೀವಿ ಜ್ಞಾನದ ಪ್ರಸರಣ ಆಗ್ತಾನೆ ಇರುತ್ತೆ ಜ್ಞಾನದ್ದು ಅಂತ ಹೇಳಬಹುದು. ಮತ್ತು ನಾವು ವ್ಯವಸ್ಥಿತವಾದಂತಹ ಅಧ್ಯಯನಗಳನ್ನು ನಾವು ಗಮನವಿಟ್ಟು ಮಾಡಿದಲ್ಲಿ ಆಡಳಿತಗಾರರಿಗೆ ಹೊಸ ದಾರಿ ವಿಪತ್ತು ನಿರ್ವಹಣೆಯಲ್ಲಿ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಈಗ MCQಗಳನ್ನು ನೋಡುವಂತಹ ಸಮಯ. ಮೊದಲು MCQ ನೋಡೋಣ ಬನ್ನಿ. ಮೊದಲೇ ಫಸ್ಟ್ ಕ್ವೆಶ್ಚನ್, ಇನ್ ಡಿಸಾಸ್ಟರ್ಸ್ ರಿಸ್ಕ್ ರಿಡಕ್ಷನ್ ಇಂಡಿಜಿನಿಯಸ್ ನಾಲೆಡ್ಜ್ ಆಫ್ ದ ಪೀಪಲ್ ಮೀನ್ಸ್ ಆಪ್ಷನ್ ಎ ನಾಲೆಡ್ಜ್ ಆಫ್ ದ ರೂರಲ್ ಕಮ್ಯುನಿಟಿ, ಆಪ್ಷನ್ ಬಿ ನಾಲೆಡ್ಜ್ ಆಫ್ ದ ಲೋಕಲ್ ಕಮ್ಯುನಿಟಿ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್, ಆಪ್ಷನ್ ಸಿ ನಾಲೆಡ್ಜ್ ಆಫ್ ದ ಅರ್ಬನ್ ಪೀಪಲ್, ಆಪ್ಷನ್ ಡಿ ನನ್ ಆಫ್ ದ ಅಬೋವ್. ವೆನ್ ಯು ಲುಕ್ ಅಟ್ ದಿಸ್ ಕ್ವೆಶ್ಚನ್, ವಿಚ್ ಈಸ್ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಅಂತ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಇನ್ನು ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್, ವಿಪತ್ತುಗಳ ಅಪಾಯವನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಈ ದೇಸಿ ಜ್ಞಾನ ಅನ್ನುವಂಥದ್ದು ಏನಿದೆ ಅದು ನಮಗೆ ಯಾವ ರೀತಿಯಲ್ಲಿ ಹೆಲ್ಪಿಗೆ ಬರುತ್ತೆ, ಅದು ಹೇಗಿರುತ್ತೆ ಸಮುದಾಯದಲ್ಲಿ ಅಂತ ನೋಡೋದಾದರೆ, ಇಟ್ ಈಸ್ ದ ನಾಲೆಡ್ಜ್ ಆಫ್ ದ ರೂರಲ್ ಕಮ್ಯುನಿಟಿ. ಅದನ್ನು ನಾವು ಹಳ್ಳಿಯ ಜನರಲ್ಲಿ ಇರುವಂತಹ ಹಳ್ಳಿ ಸಮುದಾಯಗಳಲ್ಲಿ ಇರುವಂಥ ನಾಲೆಡ್ಜ್ ಅಂತ ಕರಿಬಹುದು. ಅಥವಾ ಆಪ್ಷನ್ ಬಿ ನಾಲೆಡ್ಜ್ ಆಫ್ ದ ಲೋಕಲ್ ಕಮ್ಯುನಿಟಿ ಪೀಪಲ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್. ಇದು ಕೇವಲ ಹಳ್ಳಿ ಮಾತ್ರ ಅಲ್ಲ, ಒಂದು ನಿರ್ದಿಷ್ಟ ಸಮುದಾಯ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವಂತಹ ವ್ಯಕ್ತಿಗಳ ಜ್ಞಾನವನ್ನು ನಾವು ದೇಸಿ ಜ್ಞಾನ ಅಂತ ಕರಿಬಹುದು ಅಂತ ಹೇಳ್ತಾರೆ. ಮೂರನೇದು ದ ನಾಲೆಡ್ಜ್ ಆಫ್ ದ ಅರ್ಬನ್ ಪೀಪಲ್, ಅಂದರೆ ನಗರ ಪ್ರದೇಶಗಳಲ್ಲಿ ವಾಸಿಸಲಿರುವಂತಹ ಜ್ಞಾನ. ಡಿ ಯಾವುದೂ ಅಲ್ಲ. ಇದರಲ್ಲಿ ಅಪ್ರಾಪ್ರಿಯೇಟ್ ಆನ್ಸರ್ ಯಾವುದು ಅಂದರೆ ಬಿ ದ ನಾಲೆಡ್ಜ್ ಆಫ್ ಲೋಕಲ್ ಕಮ್ಯುನಿಟಿ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್. Let us go to the next MCQ, second one. Indigenous knowledge can be used. ದೇಸಿ ಜ್ಞಾನವನ್ನು ಯಾವುದಕ್ಕೆ ಬಳಸಬಹುದು ಅಂತಂದರೆ ಆ್ಯಸ್ ಎ ಟೂಲ್ ಫಾರ್ ದ ಡಿಸಾಸ್ಟರ್ಸ್ ಪ್ರಿಪೇರ್ಡ್ನೆಸ್. ಮುನ್ನೆಚ್ಚರಿಕೆ ಕ್ರಮ, ವಿಪತ್ತಿನ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನು ಬಳಸಬಹುದು ಅಂತ ಹೇಳ್ತಾರೆ. ಆಪ್ಷನ್ ಬಿ ಜಸ್ಟ್ ಫಾರ್ ರೆಫರೆನ್ಸ್ ಓನ್ಲಿ, ಕೇವಲ ಪರಾಮರ್ಶೆಗೆ ಮಾತ್ರವೇ ಸೀಮಿತ. ಆಪ್ಷನ್ ಸಿ ಆ್ಯಸ್ ಎ ಆಲ್ಟರ್ನೇಟಿವ್ ಟು ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಧುನಿಕ ಸಂದರ್ಭದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಮರ್ಥವಾದಂತಹ ಪರ್ಯಾಯವಾಗಿ ಇದನ್ನು ಬಳಸಬಹುದು ಅಂತ ಹೇಳ್ತಾರೆ. ಮತ್ತು ಕೊನೆಯದು ಇನ್ ಎನಿ ಡಿಸಾಸ್ಟರ್ಸ್ ಅಫೆಕ್ಟೆಡ್ ಏರಿಯಾಸ್, ಇದನ್ನು ಎಲ್ಲಿ ಬೇಕಾದರೂ ಬಳಸಬಹುದು ದೇಸಿ ಜ್ಞಾನವನ್ನು ಅಂತಿದೆ. ಇದರಲ್ಲಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಯಾವುದು ಅಂತ ನಾವು ನೋಡೋದಾದರೆ ಯಾವುದಿರಬಹುದು? ದ ಫಸ್ಟ್ ಒನ್ ಆ್ಯಸ್ ಎ ಟೂಲ್ ಫಾರ್ ಡಿಸಾಸ್ಟರ್ಸ್ ಪ್ರಿಪೇರ್ಡ್ನೆಸ್. ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. During the early hint of the drought season, indigenous knowledge of the local people suggests to grow. ಒಂದು ವೇಳೆ ಬರದ ಮುನ್ಸೂಚನೆ ಬಂದಂತಹ ಸಂದರ್ಭಗಳಲ್ಲಿ ದೇಸಿ ಜ್ಞಾನ ಸಮುದಾಯಗಳಲ್ಲಿ ಏನಿತ್ತು, ಬುಡಕಟ್ಟುಗಳಲ್ಲಿ ಏನಿತ್ತು, ಅವರು ಯಾವ ಬೆಳೆಗಳನ್ನು ಬೆಳೀಲಿಕ್ಕೆ ಕೃಷಿಕರಿಗೆ ಅವರು ಸಜೆಸ್ಟ್ ಮಾಡ್ತಿದ್ರು ಅಂತಂದರೆ ಪ್ಯಾಡಿ, ಶುಗರ್ ಕೇನ್ ಕ್ರಾಪ್, ಸ್ಮಾಲ್ ಮಿಲೆಟ್ಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ 4 ಆಪ್ಷನ್ಸ್ ಇದೆ. ಅದರಲ್ಲಿ ಆಪ್ಷನ್ ಯಾವುದು ಅಂತಂದರೆ ಪ್ಯಾಡಿ ಸರಿಯಾದ ಉತ್ತರ ಅಲ್ಲ. ಯಾಕೆ ಅಂದರೆ ಭತ್ತವನ್ನು ಬೆಳೀಲಿಕ್ಕೆ ಹೆಚ್ಚು ನೀರು ಬೇಕು, ಬರ್ತಾ ಇರೋವಂಥದ್ದು ಬರದ ಸಂದರ್ಭ, ಹಾಗಾಗಿ ಪ್ಯಾಡಿ ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಶುಗರ್ ಕೇನ್ ಕ್ರಾಪ್ ಅಂದರೆ ಕಬ್ಬಿನ ಬೆಳೆ, ಇದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಹೆಚ್ಚು ನೀರು ಬೇಕು ಇದನ್ನು ಬೆಳೆಸಲಿಕ್ಕೆ ಕೂಡ. ಸ್ಮಾಲ್ ಮಿಲೆಟ್ಸ್ ಅಂದರೆ ಸಿರಿಧಾನ್ಯ ಅಂತ ಏನು ಕರಿತೀವಿ ಅದು ಅಂತ ಹೇಳ್ತಾರೆ. ಬಹುಶಃ ಇದು ಉತ್ತರ ಆಗಿರಬಹುದು, ನೋಡೋಣ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ತರಕಾರಿ ಮತ್ತು ಹಣ್ಣುಗಳು ಬೆಳೀಲಿಕ್ಕೆ ಕೂಡ ಹೆಚ್ಚಿನ ನೀರಿನ ಅಗತ್ಯತೆ ಇರುತ್ತದೆ. ಸೊ 4ಗಳಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಸ್ಮಾಲ್ ಮಿಲೆಟ್ಸ್, ಸಿರಿಧಾನ್ಯ. ಎಸ್, ಆನ್ಸರ್ ಸಿ, ಸಿರಿಧಾನ್ಯಗಳು. ನಾವು ವಿಲ್ ಮೂವ್ ಟು ದ ನೆಕ್ಸ್ಟ್ MCQ. ಇಂಡಿಜಿನಿಯಸ್ ನಾಲೆಡ್ಜ್ ಹೆಲ್ಪ್ಸ್ ಇನ್ ಫ್ರೇಮಿಂಗ್. ಸ್ಥಳೀಯ ಜ್ಞಾನ ಯಾವುದನ್ನು ರೂಪಿಸಲಿಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಅಂತಂದರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಚೇಂಜ್ ಇನ್ ದ ಕ್ರಾಪ್ ಪ್ಯಾಟರ್ನ್ಸ್, ಆಸ್ ಎ ಡಿಸಾಸ್ಟರ್ಸ್ ಪ್ರಿಪೇರ್ಡ್ನೆಸ್ ಟೂಲ್ ಆ್ಯಂಡ್ ಆಲ್ ಆಫ್ ದ ಅಬೋವ್. ಇದರಲ್ಲಿ ಅಪ್ರಾಪ್ರಿಯೇಟ್ ಆನ್ಸರ್ ಯಾವುದು ಅಂತಂದರೆ ಯಾವುದೋ ಒಂದನ್ನು ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಎ ಸರಿ ಇದೆ, ಆಪ್ಷನ್ ಬಿ ಸರಿ ಇದೆ, ಆಪ್ಷನ್ ಸಿ ಕೂಡ ಸರಿ ಇದೆ. ಹಾಗಾಗಿ ಆಲ್ ಆಫ್ ದ ಅಬೋವ್, ಡಿ ಮಸ್ಟ್ ಬಿ ದ ಆನ್ಸರ್. ಎಸ್. ನೌ ದ ಲಾಸ್ಟ್ ಕ್ವೆಶ್ಚನ್. ಇಂಡಿಜಿನಿಯಸ್ ನಾಲೆಡ್ಜ್ ಇನ್ ಇಂಡಿಯಾ, ಭಾರತದಲ್ಲಿ ದೇಸಿ ಜ್ಞಾನ ಅಂತಂದರೆ ಈಸ್ ಹೈಲಿ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್. ಸರ್ಕಾರದಿಂದ ಅತ್ಯಂತ ಹೆಚ್ಚು ಅದು ಮನ್ನಣೆಗೊಳಪಟ್ಟಿದೆ ಅಜ್ಞಾನ. ಆಪ್ಷನ್ ಬಿ ನಾಟ್ ರೆಕಗ್ನೈಸ್ಡ್, ಗುರುತಿಸಲ್ಪಟ್ಟಿಲ್ಲ. ಜಸ್ಟ್ ಇಗ್ನೋರ್ಡ್ ಬಟ್ ಹೈ ಪೊಟೆನ್ಷಿಯಲ್, ಜಸ್ಟ್ ಇಗ್ನೋರ್ಡ್ ಅದನ್ನು ಕಡೆಗಣಿಸಲಾಗಿದೆ. ಬಟ್ ಹೈ ಪೊಟೆನ್ಷಿಯಲ್ ಅತ್ಯಂತ ಹೆಚ್ಚಿನ ಸಾಮರ್ಥ್ಯ ಮತ್ತು ಹೆಚ್ಚಿನ ಮಹತ್ವ ಉಳ್ಳಂಥದ್ದಾಗಿದೆ ಅಂತ 2ನೇ ಆಪ್ಷನ್ನು.
ಆಪ್ಷನ್ ಸಿ ಯೂಸ್ಡ್ ಇನ್ ಎವ್ರಿ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್, ಪ್ರತಿಯೊಂದು ಆಡಳಿತಾತ್ಮಕ ನೀತಿಗಳನ್ನು ರೂಪಿಸುವಾಗ ಇದನ್ನು ಬಳಸಲಾಗ್ತದೆ ಅನ್ನುವಂಥದ್ದು. ಆನ್ಸರ್ ಡಿ ಹೈಲಿ ಸ್ಟ್ಯಾಂಡರ್ಡೈಸ್ಡ್, ಅತ್ಯಂತ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಾಗಿದೆ ಮತ್ತು ಅದನ್ನು ಇಟ್ಕೊಂಡು ಎಲ್ಲ ನೀತಿಗಳನ್ನು ರೂಪಿಸಲಾಗ್ತಾ ಇದೆ ಅಂತ ಆಪ್ಷನ್ ಡಿ ಹೇಳುತ್ತೆ. ವಿಚ್ ಇಸ್ ದ ರೈಟ್ ಆನ್ಸರ್ ಅಂತಂದರೆ ಆಪ್ಷನ್ ಬಿ, ನಾಟ್ ರೆಕಗ್ನೈಸ್ಡ್, ಜಸ್ಟ್ ಇಗ್ನೋರ್ಡ್ ಬಟ್ ಹೈ ಪೊಟೆನ್ಷಿಯಲ್. ಸೊ ಇಲ್ಲಿಗೆ ಈ ಸೆಷನ್ನ ಡಿಸ್ಕಷನ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಸೆಷನ್ನಲ್ಲಿ ನಾವು ಹೊಸದೊಂದು ಟಾಪಿಕ್ ಜೊತೆಗೆ ನಾವು ಮತ್ತೆ ಭೇಟಿಯಾಗೋಣ. ಈ ದಿನ ನಾವು ಚರ್ಚೆ ಮಾಡಿದ್ದು ಏನನ್ನ ಅಂತ ನೋಡಿದ್ರೆ ರಿಲೆವೆನ್ಸ್ ಆಫ್ ಇಂಡಿಜಿನಿಯಸ್ ನಾಲೆಡ್ಜನ್ನು ಚರ್ಚೆ ಮಾಡಿದ್ವಿ. ಸೊ ಮುಂದಿನ ಸೆಷನ್ನಲ್ಲಿ ಹೊಸ ಟಾಪಿಕ್ ಜೊತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.